निवडणुकांमध्ये होत असलेल्या गैरव्यवहारांबाबत जनतेसमोर उघड केलेल्या राहुल गांधी यांच्यावर आरोप केले जात असल्याचे आम्ही काँग्रेस पक्षाचे कार्यकर्ते निषेध करतो, असे काँग्रेस ग्रामीण जिल्हा अध्यक्ष विनय नावलगट्टे यांनी सांगितले। बेळगावमध्ये केंद्र सरकार विरोधात आंदोलन करून ते बोलत होते। देशातील जनतेला माहीत आहे की निवडणुकांमध्ये गैरव्यवहार होत आहेत, असे दिल्ली व बेंगळूरूमधील नेते सतत सांगत आले आहेत, पण त्याकडे कुणीही गांभीर्याने लक्ष दिले नव्हते। अलीकडे राष्ट्रीय नेते राहुल गांधी यांनी नेमके कसे गैरव्यवहार होतात हे स्पष्टपणे माध्यमांपुढे आणि जनतेसमोर मांडले आहे। याला निवडणूक आयोगाने उत्तर द्यायला हवे, असे ते म्हणाले। ಇವತ್ತು ನಾವು ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಒಂದು ಕ್ಯಾಂಡಲ್ ಲೈಟ್ ಮಾರ್ಚ್ ಅನ್ನು ಹಮ್ಮಿಕೊಂಡಿದ್ದೀವಿ। ಕಾರಣ ಏನಂದ್ರೆ ಈಗಾಗಲೇ ದೇಶದ ಜನತೆಗೆ ತಿಳಿದಿರುವಂತೆ ಏನು ಚುನಾವಣೆಗಳಲ್ಲಿ ಅಕ್ರಮವಾಗ್ತಾ ಇವೆ, ಮೊದಲಿನಿಂದಲೂ ಚುನಾವಣೆಯನ್ನೇ ಅಕ್ರಮ ಆಗ್ತಾ ಇವೆ ಅಂತ ಹೇಳಿ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು, ದೆಹಲಿಯ ನಾಯಕರು ಇರಬಹುದು, ರಾಜ್ಯದ ನಾಯಕರು ಇರಬಹುದು, ಹೇಳ್ತಾನೆ ಬಂದಿದ್ದಾರೆ। ಆದರೆ ಯಾರೂ ಸಹ ಅದನ್ನು ಅಷ್ಟು ಗಮನಕ್ಕೆ ತಗೊಂಡಿರಲಿಲ್ಲ। ಆದರೆ ಮಾನ್ಯ ನಮ್ಮ ರಾಷ್ಟ್ರೀಯ ನೇತಾರರಾದಂಥ ರಾಹುಲ್ ಗಾಂಧೀಜಿಯವರು ಅದನ್ನು ಸಾಕ್ಷಿಗಳೊಂದಿಗೆ ಯಾವ ರೀತಿ ಮತಗಳನ್ನು ಕದೀತಾ ಇದ್ದಾರೆ, ಯಾವ ರೀತಿ ಚುನಾವಣೆಗಳಲ್ಲಿ ಅಕ್ರಮಗಳು ಆಗ್ತಾ ಇವೆ ಅಂತ ಹೇಳಿ ಮೊನ್ನೆ ಸ್ಪಷ್ಟವಾಗಿ ಒಂದು ಮೀಡಿಯಾದವ್ರ ಮುಂದೆನೇ ಒಂದು ತೆರೆದಿಟ್ಟಿದ್ದಾರೆ ಅದನ್ನೆಲ್ಲ ದೇಶದ ಜನತೆಯ ಮುಂದೆ। ಹಾಗಾಗಿ ಇದಕ್ಕೆಲ್ಲ ಚುನಾವಣಾ ಆಯೋಗ ಉತ್ತರ ಕೊಡಬೇಕಾಗ್ತದೆ। ಯಾಕಂದರೆ ಒಬ್ಬ ಜನಸಾಮಾನ್ಯ ಯಾರೇ ಇರಲಿ, ಒಬ್ಬ ಮುಖಂಡ ಇರಲಿ ಅಥವಾ ಒಬ್ಬ ವೋಟ್ ಹಾಕುವಂಥ ಸಾಮಾನ್ಯ ಪ್ರಜೆ ಇರಲಿ, ಅವನಿಗೆ ಸಂಶಯ ಬಂದಾಗ, ಒಂದು ಪ್ರಶ್ನೆಯನ್ನು ಎತ್ತಿದಾಗ ಅದಕ್ಕೆ ಸೂಕ್ತವಾದಂಥ ಉತ್ತರವನ್ನು ಕೇಂದ್ರ ಸರ್ಕಾರ ಆಗಲಿ ಹಾಗೂ ಚುನಾವಣಾ ಆಯೋಗ ಆಗಲಿ ಅದಕ್ಕೆ ಉತ್ತರವನ್ನು ಕೊಡಬೇಕಾಗ್ತದೆ। ಸಮಾಧಾನಕಾರ ಉತ್ತರವಾದಂಥ ವೈಜ್ಞಾನಿಕವಾದಂಥ ಉತ್ತರವನ್ನು ಕೊಡಬೇಕಾಗ್ತದೆ। ಆದರೆ ಇಲ್ಲಿಯವರೆಗೂ ಯಾರೂ ಸಹ ಅದಕ್ಕೆ ಉತ್ತರ ಕೊಡ್ತಾ ಇಲ್ಲ। ಕೇವಲ ಹಾರೈಕೆಯಾಗಿ ಮತ್ತೆ ಅವ್ರ ಮೇಲೇ ಅಪಾದನೆಯನ್ನು ಹೊರಿಸುವಂಥ ಮಾತುಗಳನ್ನು ಆಡ್ತಾ ಇದ್ದಾರೆ। ಇದನ್ನು ನಾವು ಕಾಂಗ್ರೆಸ್ ಪಕ್ಷ ಆಗಲಿ ಸಾಮಾನ್ಯ ನಾಗರಿಕರಾಗಲಿ ನಾವು ಇದನ್ನು ಖಂಡಿಸ್ತೀವಿ। ಯಾಕಂದ್ರೆ ತಾವು ನೋಡ್ತಾ ಇದ್ದೀರಿ, ಒಬ್ಬ ಮನುಷ್ಯ 4-5 ರಾಜ್ಯಗಳಲ್ಲಿ ಅವನ ಮತದಾರ ಪಟ್ಟಿಯಲ್ಲಿ ಅವನ ಹೆಸರುಗಳಿವೆ। ಅದೇ ರೀತಿ ಅವನು 4-5 ಬಾರಿ ಮತಗಳನ್ನು ಹಾಕಿದಂಥ ಒಂದೇ ಕ್ಷೇತ್ರದಲ್ಲಿ 4-5 ಕಡೆಗಳಲ್ಲಿ ಓಟನ್ನು ಹಾಕಿದಂಥ ಉದಾಹರಣೆಗಳನ್ನು ಅವರು ತೋರಿಸಿದ್ದಾರೆ। ಅದೇ ರೀತಿ ಕೆಲವೊಂದು ಮತದಾರರಿಗೆ ವಿಳಾಸದಲ್ಲಿ ಇದು ಯಾವುದೇ ವಿಳಾಸನೇ ಇಲ್ಲ, ಇಂಥ ಅಕ್ರಮಗಳನ್ನು ಇಡೀ ದೇಶದಾದ್ಯಂತ ಮಾಡಿ ಅವರು ಚುನಾವಣೆಯನ್ನು ಗೆಲ್ತಾ ಬಂದಿದ್ದಾರೆ। ಹೀಗಾಗಿ ಇದಕ್ಕೆ ನಾವು ಸ್ಪಷ್ಟೀಕರಣವನ್ನು ಕೇಳ್ತಾ ಇದ್ದೀವಿ। ಕಾಂಗ್ರೆಸ್ ಪಕ್ಷದ ವತಿಯಿಂದ ಇದಕ್ಕೆ ಸೂಕ್ತವಾದಂಥ ಉತ್ತರವನ್ನು ನಾವು ಬಯಸ್ತಾ ಇದ್ದೀವಿ। ಇಂಥ ಅಕ್ರಮಗಳು ನಿಲ್ಲಬೇಕು। ಈ ಅಕ್ರಮಗಳ ಮೂಲವೇ ಕಳೆದ 11 ವರ್ಷಗಳಿಂದ ಅವರು ಅಧಿಕಾರಕ್ಕೆ ಬರ್ತಾ ಇದ್ದಾರೆ। ಇದು ತಪ್ಪಬೇಕು। ಏನು ನಮ್ಮ ಪ್ರಜಾಪ್ರಭುತ್ವದಲ್ಲಿ ಮತದಾನದ ಹಕ್ಕಿದೆ, ಅದು ಸರಿಯಾಗಿ ಚುನಾವಣೆಗಳಲ್ಲಿ ನೋಡಬೇಕು। ಪ್ರತಿಯೊಬ್ಬ ಮತದಾರರು ಮತಗಳನ್ನು ಚಲಾಯಿಸಿ ಏನು ಮೆಜಾರಿಟಿ ಇರ್ತದೆ ಅದು ಅಭಿಪ್ರಾಯಕ್ಕೆ ಎಲ್ಲರೂ ತಲೆಬಾಗಬೇಕಾಗತ್ತೆ। ಅಂಥ ಒಂದು ಒಳ್ಳೆಯ ಸರ್ಕಾರ ರಚನೆ ಆಗಬೇಕು। ಅದನ್ನು ಬಿಟ್ಟು ವಾಮ ಮಾರ್ಗದಲ್ಲಿ ಈ ರೀತಿಯ ಸರ್ಕಾರಗಳ ರಚನೆ ಆದರೆ ದೇಶದ ದುರಂತ, ಪ್ರಜಾಪ್ರಭುತ್ವ ಧಕ್ಕೆ ಇದೆ ಅಂತೇಳಿ ನಾವು ಇವತ್ತು ಅದರ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದೀವಿ। या आंदोलनात सलीम खतीब, सलीम काशिमन्नावर, मोहम्मद राहुल पिरजादे, मल्लेश चौगुला, केमुन्ना मुल्ला, अडवेश, परशुराम वकेनवर, वैशाली सुतार आणि अनेक कार्यकर्ते उपस्थित होते। संकल्प शिंदे, KMM मराठी, बेळगाव।